ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಗ್ನ ಶುರು ಮಾಡ್ತಾ ಇದ್ದೀನಿ. ನೋಡಿ, ನಾನು ಇವತ್ತು ಈ ಸ್ಕಿಪ್ ಬೇಳೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಸ್ಕಿಪ್ ಬೇಳೆ ಫಸ್ಟು ಒಗ್ಗರಣೆಗೆ ಅಂತ ಟೊಮೊಟೊ, ಈರುಳ್ಳಿ, ಜಜ್ಜಿರೋ ಅಂತ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕ್ಕೋಬೇಕು, ನಮ್ಮ ಮನೇಲಿ ಇರಲಿಲ್ಲ, ಹಂಗಾಗಿ ಸ್ಕಿಪ್ ಮಾಡಿದ್ದೀನಿ. ಇದು ರುಬ್ಬೋದಿಕ್ಕೆ ಅಂತ ಹಸಿ ತೆಂಗಿನಕಾಯಿ ತುರಿ, ಒಂದು ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದೆರಡು ಪೀಸ್ ಚಕ್ಕೆ, ಒಂದೆರಡು ಪೀಸ್ ಲವಂಗ, ಇಷ್ಟನ್ನು ತೊಗೊಂಡಿದ್ದೀನಿ ರುಬ್ಬೋದಕ್ಕೆ. ನಾನು ಯಾವ ಥರ ಮಾಡ್ತೀನೋ ಈ ಥರನೇ ಮಾಡಿ ನೋಡಿ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಬೇಳೆ ಸಾಂಬಾರಿಗೆ ಇಷ್ಟು ಐಟಮು. ಆಮೇಲೆ ರುಬ್ಬೋದಕ್ಕೆ ಏನೇನು ಹಾಕ್ತೀನಿ ಅಂತ ಫಸ್ಟ್ ತೋರಿಸ್ತೀನಿ ಬನ್ನಿ. ನೋಡಿ ಮೊದಲಿಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ. ನಾನು 1.5 ಸ್ಪೂನ್ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಆಮೇಲೆ ಮನೆಯಲ್ಲೇ ಮಾಡಿರೋವಂಥ ಧನಿಯಾ ಪುಡಿ, ಸಾಂಬಾರು ಪುಡಿ, ಮನೆಯಲ್ಲೇ ಮಾಡ್ಕೊಂಡಿರೋವಂಥ ಸಾಂಬಾರು ಪುಡಿನ 2 ಸ್ಪೂನ ಹಾಕ್ತಾಯಿದ್ದೀನಿ. ನೋಡಿ, 1 ಸ್ಪೂನಷ್ಟು ಅಡುಗೆ ಅರಿಶಿನ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಆಮೇಲೆ ಇದನ್ನು ತೊಗೊಂಡಿರೋವಂಥ ಐಟಮ್ನ ಎಲ್ಲ ಒಂದೊಂದಾಗಿ ಹಾಕ್ಕೊತಾ ಇದ್ದೀನಿ. ನೋಡಿ, ಮೊದಲಿಗೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಗೆಡ್ಡೆ ಈರುಳ್ಳಿನ ತೊಗೊಂಡಿದ್ದೀನಿ. ನೋಡಿ, ಒಂದು ಚಿಕ್ಕ ಪೀಸ್, 2 ಪೀಸು ಚಕ್ಕೆನ ತೊಗೊಂಡಿದ್ದೀನಿ. ಆಮೇಲೆ 1-2 ಪೀಸು ಲವಂಗ. ಆಮೇಲೆ ಟೊಮೊಟೊನ ನಾನು ಒಗ್ಗರಣೆಗೂ ತೊಗೊಂಡಿದ್ದೀನಿ, ರುಬ್ಬಕ್ಕೂ ತೊಗೊಂಡಿದ್ದೀನಿ. ಯಾಕಂದರೆ ಇದಕ್ಕೆ ಹುಣಸೆಹಣ್ಣು ಬಳಸಲ್ಲ, ಹುಣಸೆಹಣ್ಣು ತೊಗೊಂಡಿಲ್ಲ, ಹಂಗಾಗಿ ಬರೀ ಟೊಮೊಟೊನೇ ಹಾಕ್ತಾಯಿದ್ದೀನಿ. ರುಬ್ಬಕ್ಕೂ ಹಸಿ ಟೊಮೊಟೊನೇ ಹಾಕ್ತಾಯಿದ್ದೀನಿ. ಈ ಥರ ಒಂದು ಸಲ ಮಾಡಿ ನೋಡಿ, ನಿಮಗೂ ಗೊತ್ತಾಗುತ್ತೆ ಟೇಸ್ಟ್ ಹೇಗಿರುತ್ತೆ ಅಂತ. ಆಮೇಲೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿನ ರುಬ್ಬೋದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಇದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಫೈನ್ ಪೇಸ್ಟಾಗಿ ರುಬ್ಕೊಂಬರ್ತೀನಿ. ನೋಡಿ, ರುಬ್ಬಿದ್ದಾಯಿತು. ಇವಾಗ ಒಗ್ಗರಣೆ ಹಾಕೋಣ. ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಒಗ್ಗರಣೆಗೆ ಅಂತ ನಾನು ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ಟೊಮೊಟೊ ತೊಗೊಂಡಿದ್ದೀನಿ. ಈ ಬೆಳ್ಳುಳ್ಳಿನ ಗೆಜ್ಜಿಟ್ಕೊಂಡಿದ್ದೀನಿ. ನಮ್ಮ ಮನೇಲಿ ಕರ್ಬೇವಿನ ಸೊಪ್ಪು ಖಾಲಿ ಆಗಿತ್ತು, ಹಾಕಿಲ್ಲ. ನೀವು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಬೇಳೆ ಇದೆ, ಖಾರ ರುಬ್ಬಿರೋದು ರೆಡಿ ಇದೆ. ಒಗ್ಗರಣೆ ಹಾಕೋಣ ಬನ್ನಿ. ನೋಡಿ, 1-2 ಸ್ಪೂನ್ ಎಣ್ಣೆ ಹಾಕ್ಕೋತಾ ಇದ್ದೀನಿ. 1 ಸ್ಪೂನ್ ಸಾಸಿವೆ, 1 ಸ್ಪೂನು ಜೀರಿಗೆ, ಆಯಿತಾ. ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಎರಡನ್ನೂ ಒಂದೇ ಸಲ ಹಾಕ್ಕೊಳ್ಳಿ. ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಳ್ಳೋಣ. ಸ್ವಲ್ಪ ಇದು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ. ಚೆನ್ನಾಗಿ ಸ್ವಲ್ಪ ಬಾಡಿದ್ಮೇಲೆ ಇದೆಲ್ಲ ಸ್ವಲ್ಪ ಈರುಳ್ಳಿ ವಾಸನೆ ನೋಡಿ, ಚೆನ್ನಾಗಿ ಫ್ರೈ ಆಗ್ತಾಯಿದೆ. ನಾನು ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕೋಣ. ನೋಡಿ, ಟೊಮೊಟೊ ಹಾಕ್ತಾಯಿದ್ದೀನಿ. ಇವಾಗ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ. ಟೊಮೊಟೊ ಸ್ವಲ್ಪ ಬೆಂದ ಮೇಲೆ ಕಾಳನ್ನ ಹಾಕೋಣ. ನೋಡಿ, ಟೊಮೊಟೊ ಎಲ್ಲ ಬೆಂದ್ಬಿಟ್ಟು ಎಣ್ಣೆ ಬಿಟ್ಕೊತಾ ಇದೆ. ಇವಾಗ ನಾವು ಇಷ್ಟಿದ್ದ ಬೇಳೆನ ನೀಟಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಇದಕ್ಕೆ ಹಾಕೋಣ. ಈ ಸಾಂಬಾರನ್ನ ಮಾಡ್ಕೊತೀನಿ ಫ್ರೆಂಡ್ಸ್. ಮತ್ತು ಅದು ಸೀಸನ್ ಇಲ್ಲ ಅಂದರೆ ಅವರೆಕಾಳು ಸಾಂಬಾರು ಇದು ತುಂಬ ಚೆನ್ನಾಗಿರುತ್ತೆ. ಈ ಚಳಿಲಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಾಂಬಾರು ಸೂಪರಾಗಿರುತ್ತೆ. ಇಡ್ಲಿಗಾಗಲಿ, ದೋಸೆಗಾಗಲಿ, ಆಮೇಲೆ ನಮ್ಮ ಕಡೆ ಒತ್ತು ಶಾವಿಗೆಗೆ ಈ ಸಾಂಬಾರು ಮಾಡ್ಕೊಂಡು ಊಟ ಮಾಡ್ತೀವಿ. ಒಂದಿನ ಮಾಡಿದಾಗ ಆ ರೆಸಿಪಿನೂ ನಿಮಗೆ ಶೇರ್ ಮಾಡ್ತೀನಿ ನಾನು. ನೋಡಿ, ಇದು ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಕಾಳು. ಆಮೇಲೆ ಖಾರ ಹಾಕೋಣ. ಎಣ್ಣೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ. ನೋಡಿ, ಹಿಂಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಚೆನ್ನಾಗಿ ಎಣ್ಣೆಲೆ ಫ್ರೈ ಆದರೆ ಬೇಗ ಬೇಯುತ್ತೆ. ಹಸಿ ಕಾಳಾಗಿರೋದ್ರಿಂದ 1-2 ಕುದಿ ಆದರೆ ಸಾಕು, ಚೆನ್ನಾಗಿ ಬೆಂದ್ಬಿಡುತ್ತೆ. ಇದು ನಾವು ಕುಕ್ಕರ್ಗೆ ಹಾಕ್ಬಿಟ್ರೆ ಇದನ್ನು ಮೊಸರು ಥರ ಬೆಂದ್ಬಿಡುತ್ತೆ. ಕಾಳೇ ಸಿಗೋದಿಲ್ಲ ತಿನ್ನೋದಕ್ಕೆ. ಈ ಥರ ಓಪನ್ನಾಗೆ ಮಾಡಬೇಕು ಈ ಸಾಂಬಾರು. ಕುಕ್ಕರಲ್ಲಿ ಮಾಡಿಬಿಟ್ರೆ ಅಂತೂ 1 ವಿಸಲಿಗೆ ಫುಲ್ಲು ಹೋಗ್ಬಿಡುತ್ತೆ ಬೆಂದ್ಬಿಟ್ಟು. ನೋಡಿ, ಚೆನ್ನಾಗಿ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಿದೆ. ಇಂಥ ಟೈಮಲ್ಲಿ ನಾವು ಖಾರನ ರುಬ್ಕೊಂಡಿರೋಂಥದ್ದು ಹಾಕೋಣ. ನೋಡಿ, ಬೇರೆ ನೀರು ಹಾಕ್ಕೋಬೇಡಿ. ಜಾರನ್ನ ನೀಟಾಗಿ ತೊಳೆದ್ಬಿಟ್ಟು ಎಲ್ಲ ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ಬೆಂದಂಗೆ ಅದು ನೀರು ಗಟ್ಟಿ ಆಗ್ತಾ ಹೋಗುತ್ತೆ. ಸ್ವಲ್ಪ ನಿಮಗೆ ಎಷ್ಟು ತೆಳಗಬೇಕು ಅಂದರೆ ಜಾಸ್ತಿ ನೀರು ಹಾಕ್ಕೊಳ್ಳಿ. ಸ್ವಲ್ಪ ಗಟ್ಟಿ ಗ್ರೇವಿ ಥರ ಬೇಕು ಅಂದರೆ ದೋಸೆಗೆ ಅದಕ್ಕೆಲ್ಲ ಬಳಸ್ತೀವಿ ಅಂದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ. ಕಾಳು ಬೆಂದ್ಬಿಟ್ಟು ಚೆನ್ನಾಗಿ ಗಟ್ಟಿ ಬರುತ್ತೆ ಇದು.
ಹಾಗಾಗಿ ಸ್ವಲ್ಪ ಜಾಸ್ತಿ ನೀರನ್ನೇ ಹಾಕ್ಕೊಳ್ಳಿ. ಮುದ್ದೆಗೆ ಅನ್ನಕ್ಕೆಲ್ಲ ಬೇಕು ಅಂದರೆ ಸ್ವಲ್ಪ ತೆಳುವಾಗೆ ಮಾಡ್ಕೊಳ್ಳಿ. ನಾನು ಮತ್ತೆ ಬೇರೆ ಎಕ್ಸ್ಟ್ರಾ ನೀರನ್ನ ಹಾಕಿಲ್ಲ, ಜಾರನ್ನೇ ನೀಟಾಗಿ ತೊಳೆದ್ಬಿಟ್ಟು ಎಲ್ಲ ನೀರನ್ನು ಮಿಕ್ಸ್ ಮಾಡಿದ್ದೀನಿ. ಸಾಂಬಾರು ಎಷ್ಟು ಚೆನ್ನಾಗಿ ಕುದೀತಾ ಇದೆ, ಕಾಳು ಎಲ್ಲ ನೀಟಾಗಿ ಸಾಂಬಾರು ಇವಾಗ ರೆಡಿಯಾಗಿದೆ ನೋಡಿ. ಈ ಥರ ಕಾಳು ಇರಬೇಕು. ಕುಕ್ಕರ್ಗೆ ಹಾಕ್ಬಿಟ್ರೆ ಎಲ್ಲ ಮಸ್ಕೊಂಡು ಹೋಗ್ಬಿಡುತ್ತೆ. ಇದು ನೀಟಾಗಿ ನೋಡಿ ಬೆಂದಿದೆ, ತೋರಿಸ್ತೀನಿ ಬೆಂದಿದೆ ಹಂಗೆ ಅಂತ. ಇದಿಟ್ಕೊ, ಹಂಗೆ ಇಟ್ಕೊ, ಸ್ಪೂನ್ ಇಟ್ಕೊ. ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಈ ಥರ ಬೆಂದಿರುತ್ತೆ. ಇಲ್ಲ ಅಂತಂದರೆ ಕುಕ್ಕರ್ಗೆ ಹಾಕಿದ್ರೆ ಎಲ್ಲ ಹೋಗ್ಬಿಡುತ್ತೆ ಅಷ್ಟೇ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡಿದ್ರೆ ಸಾಂಬಾರಂತೂ ರೆಡಿ ಆಗುತ್ತೆ ನೋಡಿ. ಬಿಸಿ ಬಿಸಿ ಅನ್ನದ ಜೊತೆ ಸಾಂಬಾರಂತೂ ಏನು ಟೇಸ್ಟ್ ಇರುತ್ತೆ ಅಂದರೆ, ನಿಮಿಷ ಸಾಂಬಾರು ಟೇಸ್ಟ್ ಹಾಕ್ತೀನಿ. ನೋಡಿ ಸಾಂಬಾರಿಗೂ ಅನ್ನಕ್ಕೂ ಬಿಸಿ ಬಿಸಿದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಈ ಥರ ನೀವು ಒಂದು ಸಲ ಮಾಡಿ ನೋಡಿ, ಟ್ರೈ ಮಾಡಿ ಹೇಗಿರುತ್ತೆ ಅಂತ ಟೇಸ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.